ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಕ್ವಿಕ್ ಹಾಗೂ ರುಚಿಯಾಗಿ ಹೆಲ್ದಿ ಕೂಡ ಇರಬೇಕು ಅಂತಹದೊಂದು ಸುಲಭವಾದ ಸೋರೆಕಾಯಿ ರೊಟ್ಟಿ, ಅದರ ಜೊತೆಗೆ ನಾನು ಬೆಳ್ಳುಳ್ಳಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಎರಡೂ ಕೂಡ 5 ನಿಮಿಷದಲ್ಲಿ ಮಾಡುವಂತಹ ರೆಸಿಪಿ ಇದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಟಲಿಗೆ ಸೋರೆಕಾಯಿಯನ್ನು ತುರ್ಕೊಬೇಕು. ಮಕ್ಕಳು ಕೆಲವರು ತರಕಾರಿ ಸೋರೆಕಾಯಿ ತಿಂದಿರೋ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಸೋರೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ. ತುಂಬಾ ಹೆಲ್ದಿ ಕೂಡ. ಅದರ ಜೊತೆಗೆ ಒಂದು ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಬೇಕು. 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಚಮಚ ಜೀರಿಗೆ, ಹಸಿಮೆಣಸಿನ್ಕಾಯಿ 4 ಸಣ್ಣಕ್ಕೆ ಹೆಚ್ಚಿರುವಂಥದ್ದು, ಶುಂಠಿ 1 ಚಮಚ ತುರಿದಿದ್ದು, ಎಳ್ಳು 2 ಚಮಚ, ಕರಿಬೇವಿನ ಸೊಪ್ಪು 1 ಟೇಬಲ್ ಸ್ಪೂನ್, ಈರುಳ್ಳಿ 1 ಸಣ್ಣಕ್ಕೆ ಹೆಚ್ಚಿರುವಂಥದ್ದು, ಧನಿಯಾ ಪೌಡ್ರು 1 ಚಮಚ, ಕಾಶ್ಮೀರಿ ಚಿಲ್ಲಿ ಪೌಡ್ರು ನಾನು 3 ಚಮಚ ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಕಲರ್ಗೋಸ್ಕರ. ಇಲ್ಲಿ ಓಂಕಾಳು ಅಥವಾ ಅಜ್ವೈನನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ತಗೊಂಡು ಕೈಯಲ್ಲಿ ಈ ಥರ ಉಜ್ಜಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ನಂತರ 1 ಟೇಬಲ್ ಸ್ಪೂನ್ ಕರಿಮೆಣಸು, ಅದು ಕೂಡ ದಪ್ಪ ದಪ್ಪ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಪೌಡ್ರು 1 ಚಮಚ, ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಕಡಲೆ ಹಿಟ್ಟು 1/4 ಕಪ್ಪು ಹಾಗೂ ಜೋಳದ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು 1 ಅರ್ಧ ಕಪ್ಪು ಸಣ್ಣಕ್ಕೆ ಹೆಚ್ಚಿರೋಂಥದ್ದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರುವಂಥ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಾವು ಚೆನ್ನಾಗಿ ಇಷ್ಟು ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡೋದಕ್ಕೆ ಈಸಿ. ಈ ಬ್ಯಾಟರ್ನ ನೀವು ಆಗಲೇ ಹಾಕ್ಕೊಬೋದು. ನೀವು ಮೊಸರಲ್ಲಿ ಅಥವಾ ಉಪ್ಪಿನಕಾಯಲ್ಲಿ ತಿನ್ಬೋದು. ಆದರೆ ಇದಕ್ಕೆ ನಾನು ಇವಾಗ ರಾಜಸ್ಥಾನಿ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾದ ರೆಸಿಪಿ. ಮೊದಲಿಗೆ 1 ಕಪ್ಪಿನಷ್ಟು ಬೆಳ್ಳುಳ್ಳಿ, ಅದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಬೇಕು. ನಾವು ಬೆಳ್ಳುಳ್ಳಿ ಹಲವಾರು ರೀತಿಯಲ್ಲಿ ಸೇವನೆ ಮಾಡ್ಬೋದು. ಈ ರೀತಿ ಚಟ್ನಿಯಿಂದ ಮಾಡ್ಕೊಳ್ಳೋದು ತುಂಬಾ ಹೆಲ್ದಿಯಾಗೂ ಟೇಸ್ಟಿಯಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ. ಈ ರೀತಿ ಚಚ್ಚಿಕೊಂಡ ಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ 2 ಚಮಚ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕುಟ್ಟಣಿಯಲ್ಲಿ ಯಾವುದರಲ್ಲಾದರೂ ಈ ರೀತಿ ನೀವು ಮಾಡ್ಕೊಳ್ಬೋದು. ತುಂಬಾ ಸುಲಭವಾದ ರೆಸಿಪಿ ಚಟ್ನಿ ಇದು. ನೀವು ಚಪಾತಿ ಕೂಡ ಈ ರೀತಿ ಮಾಡಿಕೊಂಡು ತಿನ್ನಬಹುದು, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ನೀವು ಒಂದು 3-4 ದಿವಸ ಫ್ರಿಜ್ನಲ್ಲಿ ಕೂಡ ಇಟ್ಕೊಬೋದು. ಆ ಚಟ್ನಿಗೆ ಒಗ್ಗರಣೆ ಹಾಕೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಚಮಚ ಜೀರಿಗೆ 1 ನಿಮಿಷ ಹುರಿದ ನಂತರ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಅಥವಾ ಬೆಳ್ಳುಳ್ಳಿ ಮಿಶ್ರಣವನ್ನು ಹಾಕಿ ಇದನ್ನು 5 ನಿಮಿಷ ಚೆನ್ನಾಗಿ ಬೇಯಿಸಬೇಕು. 5 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬಾ ಕ್ವಿಕ್ಕಾಗಿ ಆಗುವಂತಹ ಈ ಬೆಳ್ಳುಳ್ಳಿ ಚಟ್ನಿ. ಇವಾಗ ನೋಡಿ, ಇದನ್ನು 5 ನಿಮಿಷ ಬೇಯಿಸಿದ ನಂತರ ಕೊನೆಯದಾಗಿ ಇದಕ್ಕೆ ಈ ರೀತಿ ಎಣ್ಣೆ ಬಿಟ್ಟಿದ ತಕ್ಷಣ ನೀವು ನೋಡ್ಕೊಬೋದು ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ ಅಂತ. 2 ಟೇಬಲ್ ಸ್ಪೂನ್ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೋಣ. ನಂತರ 1 ಚಮಚ ಲಿಂಬೆಹಣ್ಣಿನ ರಸ. ಈ ರೀತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ನಮ್ಮ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ಬನ್ನಿ ಇವಾಗ ಸೋರೆಕಾಯಿ ರೊಟ್ಟಿ. ದೋಸೆ ತವನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. 1 ಸೌಟಿನಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಲೋ ಫ್ಲೇಮಲ್ಲಿ ಥಿನ್ನಾಗಿ ಎಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡೋಕ್ಕಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡಿ ಇದನ್ನು 3-4 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕು. ಸೋರೆಕಾಯಿ ಎಲ್ಲ ನಾವು ಹಾಕಿರೋದ್ರಿಂದ ಇದನ್ನು ನಾವು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. 1 ಚಮಚ ತುಪ್ಪ. 3-4 ನಿಮಿಷ ಆದಮೇಲೆ ಇದನ್ನು ಫ್ಲಿಪ್ ಮಾಡಿ ಮತ್ತೊಂದು ಕಡೆ ಕೂಡ 3-4 ನಿಮಿಷ ಇದನ್ನು ಬೇಯಿಸಬೇಕು. ಎರಡೂ ಕಡೆಯೂ
ಚೆನ್ನಾಗಿ ಬ್ರೌನ್ ಆಗೋವರೆಗೂ ಈ ರೀತಿ ನಾವು ಸೋರೆಕಾಯಿ ರೊಟ್ಟಿ ಅಥವಾ ಸೋರೆಕಾಯಿ ಚೀಲ ಅಂತಲೂ ಹೇಳ್ಬೋದು. ತುಂಬಾ ಹೆಲ್ದಿ ಹಾಗೂ ತುಂಬಾ ಸಿಂಪಲ್ ಆದ ರೆಸಿಪಿ ನೋಡಿ. ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಬೆಳ್ಳುಳ್ಳಿ ಚಟ್ನಿ ಅಥವಾ ನಿಮಗೆ ಏನೂ ಬೇಡ ಅಂದರೆ ಹಾಗೇ ತಿನ್ಬೋದು. ಮೊಸರು, ಉಪ್ಪಿನಕಾಯಿ ಯಾವುದ್ರ ಜೊತೆ ಆದರೂ ತಿನ್ಬೋದು. ತುಂಬಾ ಹೆಲ್ದಿಯಾದ ರೆಸಿಪಿ ಇದು. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಡಯಟ್ ಮಾಡ್ತಿರೋ ಫ್ರೆಂಡ್ಸ್ಗೆ ಖಂಡಿತ ಶೇರ್ ಮಾಡಿ ರೆಸಿಪೀಸ್ಗೆ. ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಎಂಜಾಯ್.